ಸ್ನೇಹಿತರೆ, ಮದುವೆಯಾದ ನಂತರ ಕೆಲವರ ಜೀವನ ಏಕಾಏಕಿ ಬದಲಾಗುವುದನ್ನು ನೀವು ಗಮನಿಸಿದ್ದೀರಾ? ಇದು ಕೇವಲ ಯಾದೃಚ್ಛಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ವಿಶೇಷ ಕಾರಣವಿದೆಯೇ? ನಮ್ಮ ಶಾಸ್ತ್ರಗಳು ಮತ್ತು ಸಾಮುದ್ರಿಕ ವಿಜ್ಞಾನದಲ್ಲಿ ಮಹಿಳೆಯ ಗುಣಗಳಿಗೆ ಮತ್ತು ಲಕ್ಷಣಗಳಿಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ. ಒಬ್ಬ ಪುರುಷನ ಮದುವೆ ಭಾಗ್ಯವಂತ ಮಹಿಳೆಯೊಂದಿಗೆ ಆದರೆ ಅವನ ಜೀವನದಲ್ಲಿ ಸಮೃದ್ಧಿಯ ದಾರಿಯೇ ತೆರೆದುಕೊಳ್ಳಬಹುದು. ಆದರೆ ಒಂದು ವೇಳೆ ಭಾಗ್ಯವು ಅವನಿಗೆ ಸೂಕ್ತವಲ್ಲದ ಸಾಂಗತ್ಯವನ್ನು ಕೊಟ್ಟರೆ ಎಷ್ಟೇ ಸಂಪತ್ತಿದ್ದರೂ ಕೂಡ ಕೈತಪ್ಪಿ ಹೋಗಬಹುದು ಎಂದು ಹೇಳಲಾಗುತ್ತದೆ. ಮಹಿಳೆಯ ಗುಣಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಸವಾಲಿನ ಕೆಲಸವಾದರೂ ನಮ್ಮ ಪ್ರಾಚೀನ ಋಷಿಗಳು ಶಾಸ್ತ್ರಗಳಲ್ಲಿ ಕೆಲವು ವಿಶೇಷ ಲಕ್ಷಣಗಳನ್ನು ತಿಳಿಸಿದ್ದಾರೆ. ಇವು ಒಬ್ಬ ಮಹಿಳೆ ಭಾಗ್ಯವಂತಳೇ ಎಂಬುದನ್ನು ಸೂಚಿಸುತ್ತವೆ. ಇಂದು ಈ ಲಕ್ಷಣಗಳ ಬಗ್ಗೆ ಸರಳವಾಗಿ ಮಾತನಾಡೋಣ. ಆದರೆ ಇದಕ್ಕೂ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ಯಾವಾಗಲೂ ನಿಮ್ಮೊಂದಿಗಿರಲಿ ಎಂದು ಬಯಸಿದರೆ ಈ ವಿಷಯವನ್ನು ಇಷ್ಟಪಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಲಕ್ಷ್ಮೀ ಮಾತಾ ಎಂದು ಬರೆಯಿರಿ. 1. ಕಾಲಿನ ಕಿರಿಯ ಬೆರಳು. ಒಬ್ಬ ಮಹಿಳೆಯ ಕಾಲಿನ ಕಿರಿಯ ಬೆರಳು ಭೂಮಿಯನ್ನು ಸ್ಪರ್ಶಿಸುವಂತಿದ್ದರೆ ಆಕೆಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇಂತಹ ಮಹಿಳೆ ಯಾವ ಮನೆಗೆ ಹೋಗುತ್ತಾಳೋ ಅಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವಿರುತ್ತದೆ. ಇವರು ತಮ್ಮ ಗಂಡನಿಗೆ ಮಾತ್ರವಲ್ಲದೆ ಇಡೀ ಕುಟುಂಬಕ್ಕೆ ಒಳಿತನ್ನು ತರುತ್ತಾರೆ. 2. ವಿಶಾಲವಾದ ಹಣೆ. ಹುಡುಗಿಯ ಹಣೆ 3 ಬೆರಳು ಅಗಲವಾಗಿದ್ದು ಅರ್ಧಚಂದ್ರನ ಆಕಾರದಲ್ಲಿದ್ದರೆ ಆಕೆಯನ್ನು ಭಾಗ್ಯವಂತಳೆಂದು ಕರೆಯಲಾಗುತ್ತದೆ. ಇಂತಹ ಮಹಿಳೆಯರು ತಮ್ಮ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ಕುಟುಂಬವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಾರೆ. ಇವರ ಆಗಮನದಿಂದ ಮನೆಯ ವಾತಾವರಣವೇ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. 3. ಕಣ್ಣುಗಳ ಸೌಂದರ್ಯ. ಒಬ್ಬ ಮಹಿಳೆಯ ಕಣ್ಣುಗಳ ಮೇಲೆ ಮತ್ತು ಕೆಳಗಿನ ಚರ್ಮದಲ್ಲಿ ಲೇಸಾದ ಕೆಂಪು ಬಣ್ಣವಿದ್ದು ಕಣ್ಣಿನ ಕಪ್ಪು ಭಾಗ ಗಾಢವಾಗಿದ್ದು ಬಿಳಿ ಭಾಗ ಹಾಲಿನಂತಿರುವುದಾದರೆ ಆಕೆ ಭಾಗ್ಯವಂತಳೆಂದು ಪರಿಗಣಿಸಲಾಗುತ್ತದೆ. ಇದರ ಜೊತೆಗೆ ಆಕೆಯ ನಡಿಗೆ ರಾಜಹಂಸದಂತೆ ಆಕರ್ಷಕವಾಗಿದ್ದು ಸೊಂಟ ತೆಳ್ಳಗಿರುವುದಾದರೆ ಆಕೆ ಜೀವನದ ಎಲ್ಲಾ ಸುಖಗಳನ್ನೂ ಅನುಭವಿಸುವವಳಾಗಿರುತ್ತಾಳೆ. 4. ಮೂಗಿನ ಮೇಲಿನ ಮಚ್ಚೆ. ಮೂಗಿನ ಮುಂಭಾಗದಲ್ಲಿ ಮಚ್ಚೆಯಿದ್ದರೆ ಆ ಮಹಿಳೆ ಧನವಂತಳು ಮತ್ತು ಭಾಗ್ಯವಂತಳಾಗಿರುತ್ತಾಳೆ ಎಂದು ಸಾಮುದ್ರಿಕ ಶಾಸ್ತ್ರ ಹೇಳುತ್ತದೆ. ಇಂತಹ ಮಹಿಳೆಯರು ಯಾವ ಮನೆಗೆ ಹೋಗುತ್ತಾರೋ ಅಲ್ಲಿ ಧನಾಧಾನ್ಯದ ಕೊರತೆ ಎಂದಿಗೂ ಇರುವುದಿಲ್ಲ. ಇವರ ಆಗಮನವು ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. 5. ಕಾಲಿನ ಹೆಬ್ಬೆರಳು. ಒಬ್ಬ ಮಹಿಳೆಯ ಕಾಲಿನ ಹೆಬ್ಬೆರಳು ಗೋಲಾಕಾರವಾಗಿದ್ದು ಎತ್ತರವಾಗಿದ್ದು ಲೇಸಾದ ಕೆಂಪು ಬಣ್ಣವನ್ನು ಹೊಂದಿದರೆ ಆಕೆ ಭಾಗ್ಯವಂತಳೆಂದು ಬರೆಯಲಾಗುತ್ತದೆ. ಇಂತಹ ಮಹಿಳೆಯರು ತಮ್ಮ ಗಂಡನಿಗೆ ಸೌಭಾಗ್ಯವನ್ನು ತಂದು ಜೀವನದ ಸವಾಲುಗಳನ್ನು ಸುಲಭವಾಗಿ ದಾಟಲು ಸಹಾಯ ಮಾಡುತ್ತಾರೆ. 6. ಹೊಳೆಯುವ ಹಲ್ಲುಗಳು. ಮಹಿಳೆಯ ಹಲ್ಲುಗಳು ಸುಂದರವಾಗಿ ಹೊಳೆಯುವಂತೆ ಬಿಳಿಯಾಗಿದ್ದು ಸ್ವಲ್ಪ ಮುಂದಕ್ಕೆ ಬಂದಿರುವಂತಿದ್ದರೆ ಆಕೆ ತನ್ನ ಜೀವನ ಸಂಗಾತಿಗೆ ಭಾಗ್ಯವನ್ನು ತರುವವಳಾಗಿರುತ್ತಾಳೆ. ಇಂತಹ ಮಹಿಳೆಯರು ಕುಟುಂಬದ ಸುಖ ಸೌಕರ್ಯಗಳನ್ನು ಹೆಚ್ಚಿಸುವುದರ ಜೊತೆಗೆ ತಮ್ಮ ಗಂಡನ ಯಶಸ್ಸಿಗೂ ಕಾರಣರಾಗುತ್ತಾರೆ. 7. ಕೋಮಲ ಬೆರಳುಗಳು. ಯಾವ ಮಹಿಳೆಯ ಕೈಯ ಬೆರಳುಗಳು ಉದ್ದವಾಗಿದ್ದು ತೆಳ್ಳಗಿದ್ದು ಒಂದಕ್ಕೊಂದು ಸೇರಿಸಿದಾಗ ಯಾವುದೇ ಗ್ಯಾಪ್ ಇಲ್ಲದಿದ್ದರೆ ಆಕೆ ಭಾಗ್ಯವಂತಳೆಂದು ಕರೆಯಲಾಗುತ್ತದೆ. ಒಂದು ವೇಳೆ ಆಕೆಯ ಉಗುರುಗಳು ಕೆಂಪಾಗಿದ್ದು ಕೋಮಲವಾಗಿದ್ದು ನಯವಾಗಿದ್ದರೆ ಆಕೆ ಐಶ್ವರ್ಯ ಮತ್ತು ಸುಖವನ್ನು ಆಕರ್ಷಿಸುವವಳಾಗಿರುತ್ತಾಳೆ. 8. ಆಕರ್ಷಕ ಕುತ್ತಿಗೆ. ಭವಿಷ್ಯ ಪುರಾಣದ ಪ್ರಕಾರ ಒಬ್ಬ ಮಹಿಳೆಯ ಕುತ್ತಿಗೆಯಲ್ಲಿ ಸ್ಪಷ್ಟವಾದ 3 ರೇಖೆಗಳಿರುವುದಾದರೆ ಆಕೆ ಸಂಪತ್ತು ಮತ್ತು ಆಭರಣಗಳಿಂದ ಕಂಗೊಳಿಸುವವಳಾಗಿರುತ್ತಾಳೆ. ಆದರೆ ಕುತ್ತಿಗೆ ದುರ್ಬಲವಾಗಿದ್ದರೆ ಆರ್ಥಿಕ ಕಷ್ಟಗಳ ಸಾಧ್ಯತೆ ಇರಬಹುದು. ಇದೇ ರೀತಿ ಉದ್ದವಾದ ಕುತ್ತಿಗೆಯ ಮಹಿಳೆಯರಿಗೆ ಸಂತಾನವಿಲ್ಲದಿರುವ ಸಾಧ್ಯತೆಯನ್ನು ಶಾಸ್ತ್ರಗಳು ಸೂಚಿಸುತ್ತವೆ. 9. ತಂದೆಯಂತಹ ಮುಖ. ಒಬ್ಬ ಹುಡುಗಿಯ ಮುಖವು ಆಕೆಯ ತಂದೆಯನ್ನು ಹೋಲಿಸಿದರೆ ಆಕೆಯನ್ನು ಭಾಗ್ಯವಂತಳೆಂದು ಪರಿಗಣಿಸಲಾಗುತ್ತದೆ. ಇಂತಹ ಮಹಿಳೆಯರು ಜೀವನದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸುತ್ತಾರೆ. ಅಂತೆಯೇ ಒಬ್ಬ ಹುಡುಗನ ಮುಖವು ತಾಯಿಯನ್ನು ಹೋಲಿಸಿದರೆ ಅವನು ಭಾಗ್ಯವಂತನೆಂದು ಕರೆಯಲಾಗುತ್ತದೆ. 10. ಕಮಲದಂತೆ ಕಣ್ಣುಗಳು. ಯಾವ ಮಹಿಳೆಯ ಕಣ್ಣುಗಳು ಕಮಲದ ದಳದಂತಿರುವವೋ ಮತ್ತು ಅವುಗಳ ಮಧ್ಯದ ಭಾಗ ಬಿಳಿಯಾಗಿದ್ದರೆ ಆಕೆ ತನ್ನ ಗಂಡನಿಗೆ ಸೌಭಾಗ್ಯವನ್ನು ತರುವವಳಾಗಿರುತ್ತಾಳೆ. ಇಂತಹ ಮಹಿಳೆಯರಿಂದ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣ ಸೃಷ್ಟಿಯಾಗುತ್ತದೆ. 11. ಕೋಮಲ ಭುಜಗಳು. ಮಹಿಳೆಯ ಭುಜಗಳು ಕೋಮಲವಾಗಿದ್ದು ಮೂಳೆಗಳ ಒತ್ತಡ ಕಾಣದಿದ್ದರೆ ಆಕೆ ಭಾಗ್ಯವಂತಳೆಂದು ಕರೆಯಲಾಗುತ್ತದೆ. ಜೊತೆಗೆ ಆಕೆಯ ಕೈಗಳಲ್ಲಿ ಕೂದಲು ಕಡಿಮೆಯಿದ್ದರೆ ಆಕೆಯ ಭಾಗ್ಯವು ಇನ್ನಷ್ಟು ಉತ್ತಮವೆಂದು ಶಾಸ್ತ್ರಗಳು ಹೇಳುತ್ತವೆ. ಗಮನಿಸಿ, ಈ ಮಾಹಿತಿಯನ್ನು ಸಾಮಾನ್ಯ ಜನರ ಆಸಕ್ತಿಗಾಗಿ ನೀಡಲಾಗಿದೆ. ಜ್ಯೋತಿಷ್ಯ ಮತ್ತು ಶಾಸ್ತ್ರೀಯ ಸಲಹೆಗಳನ್ನು ನಿಮ್ಮ ನಂಬಿಕೆ ಮತ್ತು ಆಸ್ಥೆಯ ಆಧಾರದಲ್ಲಿ ಪರಿಗಣಿಸಿ. ಈ ಮಾಹಿತಿಯ ಉದ್ದೇಶ ಕೇವಲ ಮಾರ್ಗದರ್ಶನ ನೀಡುವುದು ಮಾತ್ರವಾಗಿದೆ. ಯಾವುದೇ ದಾವೆಯನ್ನು ಮಾಡುವುದಿಲ್ಲ.
ನಮ್ಮ ಈ ವಿಷಯವು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಷಯವನ್ನು ಇಷ್ಟಪಟ್ಟು ಫ್ರೆಂಡ್ಸ್ ಕೂಡನೆ ಹಂಚಿಕೊಳ್ಳಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಹೊಸ ವಿಷಯಗಳ ಸೂಚನೆ ನಿಮಗೆ ತಲುಪುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್. ಮೆಗ್ನಾನ.